Good morning everyone. Combination of had with plus ed or en form the past perfect. Had ಆಪ್ಷನ್ ಬಂದಿದೆ, ed ಫಾರ್ಮೆಟ್ ಬಂದಿದೆ ಅಂದರೆ ಆ ಒಂದು ಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ. ಆಬ್ಜೆಕ್ಟಿವ್ ಕಾಂಬಿನೇಷನ್ ಆಫ್ had plus ed or en verb and the usage of past perfect. The past perfect is used to speak about something that had happening earlier to a past action you are speaking about. Speech engine. When I went to the hostel, the gates had already closed. ನಾನು ಹಾಸ್ಟೆಲ್ಗೆ ಹೋಗಿದ್ದೆ, ಗೇಟ್ ಆಲ್ರೆಡಿ ಕ್ಲೋಸ್ ಆಗಿತ್ತು. ವೆನ್ ಶಿ ವೆಂಟ್ ಟು ಸಿನಿಮಾ ದ ಕೌಂಟರ್ ಹ್ಯಾಡ್ ಕ್ಲೋಸ್ಡ್. ಅವಳು ಸಿನಿಮಾಗಂತ ಹೋಗಿದ್ಲು, ಕೌಂಟರ್ ಆಲ್ರೆಡಿ ಕ್ಲೋಸ್ ಆಗಿತ್ತು. ವೆನ್ ದ ಬಾಯ್ಸ್ ವೆಂಟ್ ಟು ದ ಸ್ಟೇಡಿಯಂ ಇಟ್ ಹ್ಯಾಡ್ ಕ್ಲೋಸ್ಡ್ ಫಾರ್ ರಿಪೇರ್. ಬಾಯ್ಸ್ ಸ್ಟೇಡಿಯಂಗೆ ಹೋಗಿದ್ದಾಗ ಅಲ್ಲಿ ದುರಸ್ತಿ ಆಗಿರೋದ್ರಿಂದ ಕ್ಲೋಸ್ ಆಗಿತ್ತು. ಐ ಡಿಡ್ ನಾಟ್ ವಾಚ್ ದ ಒಪೇರಾ, ಐ ಹ್ಯಾಡ್ ಆಲ್ರೆಡಿ ಸೀನ್ ದಟ್. ಆ ಒಪೇರಾ ನಾನು ನೋಡಲ್ಲ, ಯಾಕಂದರೆ ಆಲ್ರೆಡಿ ನೋಡಾಗಿದೆ. ಐ ಡಿಡ್ ನಾಟ್ ಬೈ ವೆಜಿಟೇಬಲ್, ಮೈ ಮಾಮ್ ಹ್ಯಾಡ್ ಬ್ರಾಟ್ ಇಟ್. ನಾನು ವೆಜಿಟೇಬಲ್ನ ಕೊಂಡ್ಕೊಳ್ಳಲ್ಲ, ನಮ್ಮಮ್ಮ ಆಲ್ರೆಡಿ ಕೊಂಡ್ಕೊಂಡು ಬಂದಿದ್ದಾರೆ. ವೆನ್ ಐ ವೆಂಟ್ ಟು ಪ್ರಜಾಸಕ್ತಾಸ್ ಹೌಸ್ ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ದ ಹೌಸ್ ಫಾರ್ ಕಾಲೇಜ್. ನಾನು ಪ್ರಜಾಸಕ್ತ ಮನೆಗೆ ಹೋಗಿದ್ದೆ, ಅವಳು ಆಲ್ರೆಡಿ ಕಾಲೇಜ್ಗೆ ಹೋಗಿದ್ಲು. ಐ ಬ್ರಾಟ್ ಎ ನ್ಯೂ ಸೆಟ್ ಆಫ್ ಬುಕ್ಸ್ ಬಟ್ ಸಮ್ ಒನ್ ಹ್ಯಾಡ್ ಟರ್ನ್ ಆಫ್ ಎ ಫ್ಯೂ ಪೇಜಸ್. ನಾನು ಹೊಸ ಬುಕ್ನ ಕೊಂಡ್ಕೊಂಡು ಬಂದಿದ್ದೆ, ಆದರೆ ಕೆಲವೊಂದು ಪೇಜಸ್ಸು ಕಟ್ಟಾಗಿದ್ವು. ಇಂಡಿಯನ್ ಓನ್ ದ ಟಾಸ್ ಆ್ಯಂಡ್ ಹ್ಯಾಡ್ ಸೆಲೆಕ್ಟೆಡ್ ಟು ಬ್ಯಾಟ್. ಇಂಡಿಯಾ ಟಾಸಲ್ಲಿ ಬ್ಯಾಟ್ನ ಸೆಲೆಕ್ಟ್ ಮಾಡ್ಕೊಳ್ತು. ಟೀಚರ್ ಟೋಲ್ಡ್ ಎ ಸ್ಟೋರಿ ಆ್ಯಂಡ್ ದ ಚಿಲ್ಡ್ರನ್ ಹ್ಯಾಡ್ ಲಿಸನ್ಡ್ ಟು ಹರ್ ಕಾಮ್ಲಿ. ಟೀಚರ್ ಸ್ಟೋರಿ ಹೇಳಬೇಕಾದ್ರೆ ಚಿಲ್ಡ್ರನ್ ತುಂಬ ಕೂಲಾಗಿ ಕಾಮಾಗಿ ಕೇಳ್ತಾಯಿದ್ರು. ದ ಬಾಲ್ ವೆಂಟ್ ಅಕ್ರಾಸ್ ದ ಫ್ಯಾನ್ಸ್ ಆ್ಯಂಡ್ ದ ಅಂಪೈರ್ ಹ್ಯಾಡ್ ಡಿಕ್ಲೇರ್ಡ್ ಇಟ್ ಎ ಬೌಂಡರಿ. ಫ್ಯಾನ್ಸ್ ಹತ್ರ ಬಾಲ್ ಹೋಯಿತು, ಅಂಪೈರ್ ಅದನ್ನು ಏನಂತ ಡಿಕ್ಲೇರ್ ಮಾಡಿದ್ರು, ಇಟ್ ಎ ಬೌಂಡರಿ ಅಂತ ಡಿಕ್ಲೇರ್ ಮಾಡಿದ್ರು. ಮೈ ಮಾಮ್ ಬ್ರಾಟ್ ಎ ಫ್ಯೂ ಚಾಕ್ಲೇಟ್ಸ್, ಐ ಹ್ಯಾಡ್ ಗಿವನ್ ದೆನ್ ಟು ಮೈ ಫ್ರೆಂಡ್ಸ್. ನಮ್ಮಮ್ಮ ಸ್ವಲ್ಪ ಚಾಕ್ಲೇಟ್ಸ್ನ ಕೊಂಡ್ಕೊಂಡು ಬಂದಿದ್ರು, ನಾನು ಅವನ್ನ ನನ್ನ ಫ್ರೆಂಡ್ಸಿಗೆ ಕೊಟ್ಟೆ. ಸುರೇಶ್ ಬ್ರಾಟ್ ಮೀ ಫ್ರೂಟ್ಸ್, ಐ ಹ್ಯಾಡ್ ಕೆಪ್ಟ್ ದೆಮ್ ಇನ್ ದ ರೆಫ್ರಿಜರೇಟರ್. ಸುರೇಶ್ ನನಗೆ ಅಂತ ಫ್ರೂಟ್ಸ್ನ ಕೊಂಡ್ಕೊಂಡು ಬಂದಿದ್ರು, ನಾನು ಅವನ್ನ ರೆಫ್ರಿಜರೇಟರಲ್ಲಿ ಇಟ್ಟೆ. ಅಮರ್ ಟುಕ್ ಮೈ ಬೈಕ್, ಈ ಹ್ಯಾಡ್ ಪಾರ್ಕ್ಡ್ ಇಟ್ ಅಂಡರ್ ದ ಟ್ರೀ. ಅಮರ್ ನನ್ನ ಬೈಕ್ನ ತಗೊಂಡೋಗಿ ಟ್ರೀ ಕೆಳಗಡೆ ಪಾರ್ಕ್ ಮಾಡಿದ್ದಾನೆ, ಮರದ ಕೆಳಗಡೆ ಪಾರ್ಕ್ ಮಾಡಿದ್ದಾನೆ. ಅರ್ಚನಾ ವೆಂಟ್ ಟು ಡೆಲ್ಲಿ, ಶಿ ಹ್ಯಾಡ್ ಸೆಂಟ್ ಮಿ ಎ ಫ್ಯೂ ಗಿಫ್ಟ್ಸ್. ಅರ್ಚನಾ ಡೆಲ್ಲಿಗೆ ಹೋಗಿದ್ದಾಗ ನಮಗೆ ಅಂತ ಸ್ವಲ್ಪ ಗಿಫ್ಟ್ಸ್ನ ಸೆಂಡ್ ಮಾಡಿದ್ಲು. ವಿನಾಯಕ್ ವೆಂಟ್ ಟು ಬಳ್ಳಾರಿ, ಎ ಹ್ಯಾಡ್ ಬ್ರಾಟ್ ಫ್ಯೂ ಜೀನ್ಸ್ ಫಾರ್ ಹಸ್. ವಿನಾಯಕ್ ಬಳ್ಳಾರಿಗೆ ಹೋಗಿದ್ದಾಗ ನಮಗೆ ಅಂತ ಸ್ವಲ್ಪ ಜೀನ್ಸ್ನ ತಂದಿದ್ರು. ಸೋನಿ ಲೆಫ್ಟ್ ದ ಪರ್ಸ್ ಆನ್ ಟೇಬಲ್ಸ್, ಶಿ ಹ್ಯಾಡ್ ಲಾಸ್ಟ್ ಹರ್ ಬೈಕ್ ಕೀ. ಸೋನಿ ಪರ್ಸ್ನ ಮೇಜಿನ ಮೇಲೆ ಬಿಟ್ಲು, ಅವಳು ತನ್ನ ಬೈಕ್ ಕೀನ ಕಳೆದುಕೊಂಡ್ಳು. ಇಟ್ಸ್ ಕಾಲ್ಡ್ ಆ್ಯಸ್ ಏನು ಬರುತ್ತೆ ಅಂದರೆ ದ ಪಾಸ್ಟ್ ಪರ್ಫೆಕ್ಟ್, ಅಂದರೆ ಆ ಒಂದು ಕ್ರಿಯೆ ಅಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು.